ಎಷ್ಟು ಮೀನು ಇಟ್ಕೊ ಬಂದಡಿ ಗೊದ್ದ ಅಂತಿದ್ದು ಮೀನಿದು ಮಗ್ದಿದ್ರೆ ಸಿಗದಪ್ಪ. ಅದಕ್ಕೆ ಇಷ್ಟು ತನಕ ಇಡ್ಬೇಕು. ಯಾವ್ದ್ರಲ್ಲಿ ಹಿಡಿದೆ? ಇದರಲ್ಲಿ ಕೈಯಲ್ಲಿ. ಅಡ್ಮಿಷನ್ ಮಾಡ್ಸೋಕ್ಕೆ ಸ್ಕೂಲಿಗೆ ಇವತ್ತು ಕರ್ಕೊಂಡೋಗಿ ಫೋಟೋ ತೆಗಿಸ್ತಾ ಇದ್ದೀನಿ. ಫುಲ್ಲು ನೀಟಾಗಿ ಮಗಳು. ಸಾಕು. ನಿಮ್ದು ಅಡ್ಮಿಷನ್ ಆಯಿತು ಮಗಳೇ, ಖುಷಿನಾ? ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಊಟಿ ಟ್ರಿಪ್ ಮುಗಿಸ್ಕೊಂಡು ಹಾಸನ್ ಬಂದಿದ್ದಾರೆ. ಇವಾಗ ಕಲ್ಲರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಚಿಪ್ಪಿ ಕೆಲಸ ಕೊಟ್ಟಿರೋದು ನೋಡಿ. ಹೊಡೆ ಹೇಳ್ತೀನಿ, ನೀನು ಬಾ ಬೆಂಗಳೂರಿಗೆ ಕರ್ಕೊಂಡೋಗಿ ರುಬ್ತೀನಿ, ಈಗ ಹಂಗೆ ಹಾಕೊಂಡು ಕೆಲಸ ಮಾಡಿಸ್ತೀನಿ. ಹೊಡೆಯೋದು ಕ್ರಿಕೆಟ್ ಆಡ್ತಿದ್ಯಲ್ಲೋ. ಅವನಿಗೆ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಧೂಳೋಡಿ ಅಂತ ಕೊಟ್ರೆ ಕ್ರಿಕೆಟ್ ಆಡ್ದಂಗೆ ಆಡ್ತಾ ಇದ್ದಾನೆ. ನಮ್ಮ ಮನೆಯವರು ರಾತ್ರಿ ಮಲಗಿದ್ದ ಲೇಟ್ ಅಲ್ವಾ, ಅವ್ರು ಮಲಗಿದ್ಮೇಲೆ ನನ್ನ ಮಗಳು ಅವ್ರ ಮೇಲೆ ಹೆಂಗ್ ಡ್ರಾಯಿಂಗ್ ಮಾಡ್ತಿದ್ದಾಳೆ ನೋಡಿ. ಅವರಿಗೆ ಖುಷಿ ಆಗ್ತಾ ಇದೆಯೋ ಏನೋ, ಅದಕ್ಕೆ ಸುಮ್ಮನೆ ಮಲಗಿದ್ದಾರೆ. ಕರ್ಕೊಂಡು ಕಲರಿಗೆ ಹೋಗ್ತಾ ಇದ್ದೀನಿ. ಏನು ನಿಂಗೆ ಏನು ಬೇಕಿನ್ನ ಸ್ವೀಟಾ? ಒಂದು ಪೀಸ್ ಕೊಡ್ತೀರಲ್ವಾ ಸ್ವೀಟು? ಒಂದು ಪೀಸ್. ಅದು ಚಂಪಾಕಲಿ ತಿಂತೀರಾ ಮಗಳೇ? ಅದು ಎಲ್ಲೋ ಕಲರ್ ಇದೆಯಲ್ಲ ಚಂಪಾಕಲಿ, ಹೇಳ್ತೀನೋ ಅದು ತಿನ್ನಲ್ಲ. ವಡಪ್ಪ ಬೇಡ ನಿಂಗೆ? ಸಕ್ಕತ್ತಾಗಿದೆ ಮುಳ್ಳು ವಡಪ್ಪು. ಮೆಣಸಿನ್ಕಾಯಿ ಬೇರೆ, ಖಾರನೇ ಇಲ್ಲ. ಲೈಟಾಗಿ ಖಾರ ಬಂದಿದ್ದ ತಕ್ಷಣ ರಸಮಲೈ ತಿಂತ ಇದ್ರೆ. ಹಾಂ ಬನ್ನಿ, ಲೆಟ್ಸ್ ಗೋ ಟು ಕಲ್ಲಾರಿ. ನನ್ನ ಮಗನ ಮೀಟ್ ಮಾಡ್ಬೇಕೀಗ. ಏನಪ್ಪಜ್ಜಿ? ಹಾಂ ಇಡೋದು. ಹ್ಞೂ ಸರಿ ಆಯಿತು, ಇಟ್ಕೊಳ್ಳೋಣ. ಹಾಂ ಇಡಲ್ಲ ಒಳಗಡೆ. ಹಾಂ ಅಲ್ಲಿ ಇಡು. ಓಕೆ. ಹಾಂ ಸರಿ ಅಪ್ಪಾಜಿ, ಹೋಗು. ಬೇರೆ ಇನ್ನೊಂದು ಸುಟ್ಕೇಸ್ ತಗೊಂಬ ಹೋಗಿ ನಿಂದು. ಹಾಂ ಹೋಗಿ ಚಡ್ಡಿ ಹಾಕೊಂಬ ಹೋಗು. ಚಡ್ಡಿ ಹಾಕೊಂಬ ಹೋಗಿ ಒಳಗೆ. ಸರಿ ಹೊರಡೋಣ ಮಗನೇ. ನಮ್ಮಮ್ಮ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನು 2-3 ಡೇಸ್ ಬಿಟ್ಟಿದೆ. ಅಷ್ಟೊಳಗೆ ಹೊಲಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜಾವ್ಯ ಅಲಂಕಾರದಿಂದ ಈ ಸ್ಯಾರಿನ ನಮ್ಮ ಅಮ್ಮಂಗೆ ಕೊಡ್ತಾ ಇದ್ದೀವಿ. ಇಷ್ಟಾಯ್ತಮ್ಮ? ನನ್ನ ಫ್ರೆಂಡು ಇದೇ ಥರದ್ದು ಸೇಮ್ ತಗೊಂಡುಂಟು. ಬಟ್ ಅದೇನಂದ್ರೆ ಇಲ್ಲಿ ಏನು ಗ್ಯಾಪ್ ಇದೆ, ಇಲ್ಲಿ ಇನ್ನೊಂದು ಲೈನ್ ಬರುತ್ತೆ. ಅದು ನನ್ನ ಫ್ರೆಂಡ್ ತಗೊಂಡಿದ್ದಾಳೆ. ಇದು ಅಮ್ಮಂಗೆ ಲೈನ್. ಚೆನ್ನಾಗಿದ್ದಲ್ಲ ಅಮ್ಮನ ಹತ್ರ ಈ ಕಲರ್ ಇಲ್ಲ. ಮತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಮೆಟೀರಿಯಲ್ ಕೂಡ ಇಲ್ಲ ನೋಡಿ. ಫುಲ್ ಓಪನ್ ಮಾಡಿ ನೋಡಿ. ನಾವು ಸೀರೆ ನಮ್ಮ ಮನೇಲಿ ಅಮ್ಮಂಗೂ ಕೂಡ ಓಪನ್ ಮಾಡೋಕ್ಕೆ ಬಿಡಲ್ಲ. ನಮಗೆ ಸೀರೆ ಮತ್ತೆ ಈ ಥರ ಫೋಲ್ಡ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಒಬ್ರಿಗೆ ಸೆಂಡ್ ಮಾಡಿದಾಗ ಫ್ರೆಶ್ ಆಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಏನಂದರೆ ಮಧ್ಯದಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೋ ಅಂತ ಭಯ. ಒಂದೊಂದು ಸರಿ ಏನು ಚೆಕ್ ಮಾಡ್ದಲ್ಲ ಹಾಗೆ ಕೂಡ ಕಳಿಸಿದ್ದೀವಿ. ಒಂದೊಂದು ಸರಿ ಈ ಥರ ಸೀರೆಗಳಾದರೆ ಫೋಲ್ಡ್ ಮಾಡ್ಬೋದು, ಬೇರೆ ಸೀರೆಗಳು ಇದೇ ಥರ ಫೋಲ್ಡ್ ಆದರೆ ಆಗಲ್ಲ. ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ಅಮ್ಮನೂ ಕೂಡ ಓಪನ್ ಮಾಡೋಕ್ಕೆ ಭಯ ಪಡ್ತಾರೆ. ಬಟ್ ಈಗ ಅಮ್ಮಂಗೆ ಅಂತ ಕೊಟ್ಟಾದ್ಮೇಲೆ ಓಪನ್ ಮಾಡ್ಬೋದಲ್ಲ, ಅದಕ್ಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಬೇಕೆಂದು ಚಪ್ಪರ ಮಗನೇ, ಹೆಂಗೆ ಸಾಂಗ್ ಕೇಳಿದ್ರು ಹಾಕ್ಕೊಟ್ಟಿದ್ದೀನಿ, ಫುಲ್ ಎಂಜಾಯ್ ಮಾಡ್ತು. ಯಾಕೆ ಮಳೆ ಚೆನ್ನಾಗಿಲ್ವಾ? ಇಟಾಲಿಲ್ವಾ? ಇನ್ಯಾವ ಸಾಂಗು? ನೀವು ನನ್ನ ಸುಮ್ಮನೆ ಕೇಳಿದ್ರಿ. ಈಗ ಬೆಂಗಳೂರಿಗೆ ಹೋಗೋಣ ಅಂತ ಹಾಸನಿಗೆ ಬಂದು, ಇವ್ರದ್ದು ಜಾವ್ಯ ಅಲಂಕಾರದ ಸೀರೆನೂ ಬಿಟ್ಟು ಈಗ ಪಾತ್ರೆ ಪುರುಡಿ ಅದು ಇದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಎಲ್ಲೋದ್ರೂ ಬಿಡ್ತಿಲ್ಲ. ಕಾರ್ ಡಿಕ್ಕಿ ಅಲ್ಲಿ ಇಲ್ಲಿ ತೆಗೆದ್ರೆ ಸಾಕು, ನಮ್ಮ ಮನೆಯೊಳಗೆಲ್ಲ ಬಂದರೆ ಸಾಕು ಪಾತ್ರೆ 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 ಪಾತ್ರೆ, ಟಿಫನ್ ಬಾಕ್ಸು, ಅದೆಂತೆಂಥದ್ದು ಕವರು, ಬಳೆ, ಕುಂಕುಮ, ಬರೀ ಇವೇ ಕಾಣ್ತವೆ ನೋಡಿ. ಈಗ ಶುರು ಮಾಡ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಇವತ್ತು 76 ರೂಪೀಸಲ್ಲಿ ಅದು ತಗೊಂಡಿದ್ದಾರೆ. ಅಂದ್ರೆ ಈ ತರ ಬಾಕ್ಸ್ ಬರುತ್ತೆ, ಅದು ಚೆನ್ನಾಗಿದೆ ಅದು. ಹಾಗೆ ಇದ್ರಲ್ಲೂ ಕೂಡ ಅಷ್ಟೇನೆ. ಇದಕ್ಕೂ ಬೇಕಾದ್ರೆ ಅರಿಶಿನ ಕುಂಕುಮ ಮತ್ತೆ ಒಂದು ಬ್ಯಾಗ್ ಸಿಗುತ್ತೆ ಈ ತರದೊಂದು. ಇದ್ರ ಜೊತೆಗೆ ಈ ತರ ಇಟ್ಬಿಟ್ಟು ಕೊಟ್ರೆ ಚೆನ್ನಾಗಿರುತ್ತೆ. ಇದು ಕೂಡ 150 ರೂಪೀಸ್ ಆಗುತ್ತೆ ಕೊಂಬು. ಒಂದು 2 ರೂಪೀಸ್ ಎಲ್ಲ ಕಡಿಮೆ ಮಾಡ್ಬೋದು, ನೀವು ಯಾವ ತರ ತಗೊಂತೀರಾ ಆ ತರ. ಇದು ನೋಡಿ ಚೆನ್ನಾಗಿದೆ. ಹಾಗೇನೆ ಈಗ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಇದು ತೆಗಿಬೋದು, ಬಟ್ ಇದೇನೋ ಒಂಥರ ಫ್ರೆಶ್ ಆಗಿ ಅನಿಸ್ತಿದೆ, ಚೆನ್ನಾಗಿದೆ, ಹೊಸ ಪೀಸ್ ಅನ್ನೋ ತರ. ಸೊ ಹಾಗಾಗಿ ಇದು ಇಡ್ತಾ ಇದ್ದೀನಿ. ಈಗ 50 ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತು ಅವ್ರು ಬಳೆ ಬೇಡ ಅಂದರು. ಸೊ ಜಸ್ಟ್ ಅರಿಶಿನ ಕುಂಕುಮ. ಸೊ ಈ ಬಾಕ್ಸು ಜೊತೆಗೆ ಈ ಥರ ಬ್ಯಾಗ್ ಹೇಳಿದ್ದಾರೆ, ಈ ಥರ ಪ್ಯಾಕ್ ಮಾಡಿಬಿಟ್ಟು ಕೊಡೋದು. ಬಟ್ ನಾನೇನಂದರೆ ಈ ಬಾಕ್ಸಿಗೆ ಬರೀ ಅರಿಶಿನ ಕುಂಕುಮ ಮಾತ್ರ ತುಂಬ್ತಾ ಇದ್ದೀನಿ, ಬ್ಯಾಗ್ನ ಹಾಗೆ ಕಳಿಸ್ತಾ ಇದ್ದೀನಿ. ಅವರು ಯಾಕಂದರೆ ಸ್ಕ್ವೀಸ್ ಆಗಿಬಿಡುತ್ತೆ ಅವ್ರ ಫಂಕ್ಷನ್ ದಿನ ಕೊಡಲಿಕ್ಕೆ. ಇದೇನಿಲ್ಲ, ಸುಮ್ಮನೆ ಈಗ ಪ್ಯಾಕ್ ಮಾಡಿ ಕಳಿಸಿರ್ತೀನಲ್ಲ, ಅವರು ನನ್ನ ಬ್ಯಾಗಿಗೆ ಇಟ್ಬಿಟ್ಟು ಕೊಡೋದು ಅಷ್ಟೇ. ಸೊ ಇದೊಂದು 50 ಹಾಗಾಗಿ ಸೆಂಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಪ್ಯಾಕ್ ಮಾಡಬೇಕು. ಇದು 76 ರೂಪೀಸ್ದು ಕಾಂಬೋ ಬರುತ್ತೆ. ನೀವು ಅದಕ್ಕೂ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಕ್ವಾಲಿಟಿ ಇರಲಿ ಅಂದರೆ ಈ ಬಾಕ್ಸು ತುಂಬಾ ಚೆನ್ನಾಗಿದೆ. ಇದು 100 ರೂಪೀಸ್ ಒಳಗೆ ಸಿಗುತ್ತೆ. ಇದ್ರ ಜೊತೆಗೆ ಈ ಥರ ಅರಿಶಿನ ಕುಂಕುಮ ಬೇಕು ಅಂದರೆ, ಇಲ್ಲಾಂದರೆ ಬಳೆ ಸೆಟ್ ಬೇಕು ಅಂದರೆ ಅದು ಸಿಗುತ್ತೆ. ಈ ಥರ ಬರುತ್ತೆ ಈ ಬಾಕ್ಸ್. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಗಿ ಪಿಕ್ ಮಾಡಿರೋದು, ಕಡಿಮೆ ಪ್ರೈಸಲ್ಲಿ ಇರೋದ್ರಲ್ಲಿ. ಹಾಗೆ ಈ ಥರ ಟ್ರೇ ಕೂಡ ಸಿಗುತ್ತೆ. ಅಂದರೆ ಗಟ್ಟಿಗಿರೋದನ್ನೇ ನಾನು
ತಗೊಳ್ತಾ ಇರೋದು. ಜೊತೆಗೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮನೆಗೂ ಯೂಸ್ ಆಗಂಗ್ ಬೇಕು, ಏನಾದ್ರು ಚಿಕ್ಕ ಚಿಕ್ಕ ಸಾಂಬಾರು ಉಳಿದಿರುತ್ತಲ್ಲ ಬಿಸಿ ಮಾಡಕ್ ಬೇಕು, ಇಂಥದ್ದು ಕೊಟ್ಟರು ಯೂಸ್ ಆಗುತ್ತೆ. ಇದು ಕೂಡ ಚೆನ್ನಾಗಿದೆ. ಬ್ಯಾಂಗಲ್ ಸೆಟ್ ಒಂದಿದೆ, ಅದನ್ನು ಕೂಡ ಇವಾಗ ಕೊರಿಯರ್ ಮಾಡಬೇಕು. ಆಕ್ಚುಲಿ ತುಂಬಾ ಮೆಸೇಜ್ ಮಾಡ್ತಾರೆ, ನಾನು ಅವರಿಗಿಂತ ದಿನೆಲ್ಲ ಸ್ಪೆಂಡ್ ಮಾಡಿರ್ತೀನಿ, ಕೊನೆಗೆ ಮ್ಯಾಮ್ ಕೇಳಿ ಹೇಳ್ತೀನಿ, ಅವ್ರನ್ನ ಕೇಳಿ ಹೇಳ್ತೀನಿ, ಇವ್ರನ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ತೀರ ಲಾಸ್ಟಿಗೆ. ಬಟ್ ಇವ್ರು ಏನು ಆರ್ಡರ್ ಮಾಡಿದ್ದಾರೆ, ನನಗೆ ಜ್ಯುವೆಲರಿ ಬಾಕ್ಸ್ ಅದು ಒಂದಕ್ಕೆ 150 ರೂಪೀಸ್ ಆಗುತ್ತೆ, ಮತ್ತೆ ವಿತ್ ಬ್ಯಾಗು ಕೂಡ ತಗೊಂಡಿದ್ದಾರೆ 230 ರೂಪೀಸ್ ಏನಾಯ್ತು ಅಂತದನ್ನ 50 ಆರ್ಡರ್ ಕೊಟ್ಟಿದ್ದಾರೆ. ಅವ್ರು ಜಾಸ್ತಿ ಮಾತೇ ಆಡಲಿಲ್ಲ. ಒಂದೇ ಸರಿ ಮ್ಯಾಮ್ ಈ ಥರ ಸಿಗುತ್ತಾ ಅಂದ್ರೆ ಹಾಂ ಸಿಗುತ್ತೆ ಅಂತ ಹೇಳಿದೆ. ಮ್ಯಾಮ್ ನಮಗೆ ಒಂದು 50 ಪೀಸ್ ಬೇಕು ಅಂದ್ರೆ ಅಷ್ಟೇ, ಒಂದು 4-5 ಮೆಸೇಜಲ್ಲಿ ಮುಗ್ದೇ ಹೋಯ್ತು. ತುಂಬಾನೇ ಖುಷಿ ಆಯ್ತು. ಅಂದ್ರೆ ಕೇಳಿದೆಲ್ಲ ಕೇಳೋರೆಲ್ಲ ತಗೊಳ್ಳೇಬೇಕು ಅಂತ ಏನಿಲ್ಲ, ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಸೇಜ್ ಮಾಡ್ಬಿಟ್ಟು ಆಮೇಲೆ ಕೇಳ್ತೀನಿ ಅಂತಿಲ್ಲ, ಮೊದಲೇ ಕೇಳ್ಕೊಂಡು ಬಂದ್ರೆ ಬೆಟರು. ಇವರು ಅಷ್ಟೇ, ನನಗೆ ತುಂಬಾ ಏನು ಜಾಸ್ತಿ ಕೇಳಲಿಲ್ಲ, ನನಗೆ ಈ ಪ್ರೈಸಲ್ಲಿ ಇದು ಬೇಕು ಅಂದ್ರು ಆ ಪ್ರೈಸಿಗೆ ನಾನು ರೆಡಿ ಮಾಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನನಗೆ ರಿಸ್ಕ್ ಕಡಿಮೆ. ಈಗ ಎಷ್ಟೋ ಮೆಸೇಜ್ ಬರುತ್ತೆ, ಅವ್ರಿಗೆ ರಿಪ್ಲೈ ಮಾಡಿ ನಿಮಗೆ ರಿಪ್ಲೈ ಮಾಡಿ, ಕೊನೆಗೆ ಇಲ್ಲ ಅಂದರೆ ಸುಮ್ಮನೆ ಆ ಟೈಮಿಗೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅಟ್ಲೀಸ್ಟ್ ಒಬ್ರಿಗೆ ಒಂದು 1 ಗಂಟೆ 2 ಗಂಟೆ ಟೈಮ್ ಕೊಡ್ಬೋದು. ಕೆಲವರು ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ, ನಾಳೆ ಸಂಜೆ 4 ಗಂಟೆವರೆಗೂ ವೆಯ್ಟ್ ಮಾಡ್ತಾನೆ ಇರ್ತೀರಾ. ನೀವು ಹೇಳಿದ್ದೆಲ್ಲ ಕಳಿಸ್ಕೊಡ್ತಾ ಇರ್ತೀನಿ ಆದರೂ ಕೂಡ ಓಕೆ. ಬಟ್ ಯಾರೆಲ್ಲ ನನಗೆ ಆರ್ಡರ್ ಕೊಟ್ಟಿದ್ರೆ ತುಂಬ ಥ್ಯಾಂಕ್ಸ್. ನನಗೆ ಇದ್ರಲ್ಲಿ ತುಂಬ ಮಜಾ ಸಿಗ್ತಾ ಇದೆ, ಅದೇನೋ ಗೊತ್ತಿಲ್ಲ. ಸೊ ಮಕ್ಕಳೆಲ್ಲ ರೆಡಿ ಮಾಡ್ತಿದ್ದಾರೆ. ಓಕೆ, ರಿಟರ್ನ್ ಗಿಫ್ಟ್ಸ್ ಬೇಕು ಅಂತ ಹೇಳಿದರೆ ನಿಮಗೆ ಯಾವ ವೆರೈಟಿ 50 ರೂಪೀಸಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಥರ ಬ್ಯಾಗ್ ಆಗಲಿ ಅಥವಾ ಅರಿಶಿನ ಕುಂಕುಮ ಆಗಲಿ ಬೌಲ್ ಆಗಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾವ್ಯ ಅಲಂಕಾರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಇದು 3ಕ್ಕೂ ಒಂದೇ ಪ್ರೈಸ್ ಇರುತ್ತೆ, ಆದರೆ ಬಟ್ ಕಲರ್ ಎಲ್ಲ ಚೇಂಜ್ ಇರುತ್ತೆ, ಸೈಜ್ ಕೂಡ ಒಂದೇ ಇರುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಬ್ಯಾಗ್ನ. ಈಗ ಪ್ಯಾಕ್ ಎಲ್ಲ ಆಯಿತು. ಈ ಥರ ಬಾಕ್ಸ್ ಮೇಲೆ ಕವರ್ ಬರುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅದು ತೆಗೆದ್ಬಿಟ್ಟು ಹಿಂಗೆ ಅರಿಶಿನ ಕುಂಕುಮ ಅದು ಸೆಟ್ ತುಂಬಿದ್ದೇನೆ. ಇದಕ್ಕೆ ಇದೆಷ್ಟು ಪ್ಯಾಕ್ ಆಗಿದೆ. ಮತ್ತು ಇವತ್ತೊಂದು 30 ಆರ್ಡರ್ ಬಂದಿದ್ದು, ಮೊನ್ನೆ ಒಂದು 25 ಬಂದಿತ್ತು. ನಾನು ಆ್ಯಕ್ಚುಲಿ 25 ತಗೊಳ್ಳಲ್ಲ, ಬಟ್ ಮ್ಯಾಮ್ ಇದೊಂದು ನೆಕ್ಸ್ಟ್ ಡೇ ತಗೊಳ್ತೀವಿ ಕಳಿಸಿ ಅಂತ ಹೇಳಿದ್ರೆ ಇನ್ನು ಯಾರಿಗಾದ್ರೂ 30 ಪೀಸಸ್ ಕಳಿಸೋದು ಸೆಂಡ್ ಮಾಡ್ತಾ ಇದ್ದೀನಿ ಕೂಡ ಆಗಿದೆ. ಮತ್ತು ಇದ್ರ ಜೊತೆಗೆ ಈಗ ಇದೇನು ತುಂಬಿದ್ದೀನಿ ಬಾಕ್ಸು, ಅವರಿಗೆ ಒಂದು ನೆಕ್ಸ್ಟ್ ಅವ್ರು ಇನ್ನೊಂದು 40-45 ಡೇಸ್ ಬಿಟ್ಟು ಇನ್ನೊಂದು ಫಂಕ್ಷನ್ ಇದೆ ಅಂತೆ, ಅವಾಗ ಏನಾದ್ರು ತೊಗೊಳಕ್ಕೆ ಐಡಿಯಾ ಬರುತ್ತೆ, ಇದೊಂದು ಸೆಟ್ ಕಳಿಸಿರಿ ಅಂತ ಹೇಳಿದರು. ಸೊ ಹಾಗಾಗಿ ಇದರೊಳಗಡೆಗೆ ಈ ಥರ ಒಂದು ಅರಿಶಿನದ್ದು ಬಳೆ, ಅರಿಶಿನ ಕುಂಕುಮ ಸೆಟ್ ಹಾಕಿ ಈ ಕ್ವಾಲಿಟಿದೊಂದು 100 ರೂಪೀಸ್ ಆಗುತ್ತೆ. ಸೊ ಈ ಅರಿಶಿನ ಕುಂಕುಮ, ಈ ಬಾಕ್ಸ್, ಈ ಬ್ಯಾಗ್ ಸೇರಿ. ಸೊ ಹಾಗಾಗಿ ಇದೊಂದು ಸೆಟ್ ಸ್ಯಾಂಪಲ್ ನೋಡ್ತೀವಿ ಕಳಿಸಿ ಅಂತ ಹೇಳಿದ್ರು. ಸೊ ಇದೊಂದು ಪ್ಯಾಕ್ ಮಾಡ್ತಾ ಇದ್ವಿ. ಇದರಲ್ಲಿ ಈ ಪ್ಯಾಟರ್ನ್ ಬರುತ್ತೆ, ಮತ್ತು ಈ ಪ್ಯಾಟರ್ನ್ ಕೂಡ ಇದೆ. ನೀವು ನೆಕ್ಸ್ಟ್ ಆರ್ಡರ್ ಮಾಡೋದ್ರೊಳಗೆ ಇನ್ನೂ ಹೊಸ ಹೊಸ ಪೀಸಸ್ ಬರುತ್ತೆ. ಇದೊಂದು ಸೆಟ್ ಇದೆ, ಹಾಗೆ ಇದೆ. ಅಯ್ಯೋ ಚಿಕ್ಕವ ಎಲ್ಲ ಓಡ್ತೈತಿ, ನಿದ್ದೆಗಣ್ಣ ಬಿಟ್ಟಿದ ತಕ್ಷಣ ಎದ್ದು. ಅವ್ನು ಈಗ ಎದ್ದವನೇ ಸ್ಕೋರ್ ನೋಡ್ತಾನಂತ. ಸ್ಕೋರಾ? ಕ್ರಿಕೆಟಾ? ಅದು ಏನು ಹುಚ್ಚಿಟ್ಕೊಂಡಿದ್ಯೋ ಕ್ರಿಕೆಟ್ ತಾವು. ಕಣ್ಣು ಬಿಟ್ಟಿದ ತಕ್ಷಣ ಸ್ಕೋರ್ ನೋಡ್ತೀನಿ ಅಂತ ಅವನು. ಗೆದ್ದಿರ್ತಾರೆ ಬಿಡ. ಚಿಕ್ಕ ಎಲ್ಲಿ ಇಳಿತಿದ್ದೀನಿ, ಎಲ್ಲಿ ಹತ್ತಿದ್ದೀನಿ ಗೊತ್ತಿಲ್ಲ. ಕಣ್ಣು ಬಿಟ್ಟಿದ ತಕ್ಷಣ ಅವಳು ಆಟ ಸ್ಟಾರ್ಟ್. ಬಂದು ಇನ್ನೂ ಕಾಲ ಹಿಡ್ದಿಲ್ಲ, ಆಗಲೇ ಬಿದ್ದವಲ್ಲ ಹೊಡೆದಾಡ್ತೀವೋ. ಮನೆಗೆ ಬಂದ್ಬಿಟ್ಟ, ವೆಲ್ಕಮ್ ಹೋಮ್. ಸುಮಿತಿಗೆ ಮಾತ್ರ ಕ್ರಿಕೆಟು ಅಂದ್ರೆ ಅಷ್ಟಿಷ್ಟು ಆಸಕ್ತಿ ಎಲ್ಲ. ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ನೋಡ್ತಾನೆ. ಬಂದಿರೋ ನಿದ್ದೆಗಣ್ಣಲ್ಲಿದ್ದಾನೆ, ಆದರೂ ಬಂದು ಟಿ ವಿಲಿ ಕ್ರಿಕೆಟ್ ಹಾಕೊಂಡು ಕೂತವನೆ. ಅಯ್ಯಪ್ಪ ಎಂಥ ಕ್ರೇಜಿ ಮಕ್ಕಳಲ್ಲೂ ಕ್ರಿಕೆಟ್ ಕ್ರೇಜು. ಅಯ್ಯೋ ಕ್ರಿಕೆಟ್ ಆವರಿಸ್ಕೊಬಿಟ್ಟಿದೆ ಇಡೀ ಪ್ರಪಂಚನ. ಎನಿವೇ ವೆಲ್ಕಮ್ ಹೋಮ್ ಕಣೋ. ಥ್ಯಾಂಕ್ ಯು. ಮಗಳು ಇದಾಗಲೇ ತಿರುಗಿ ನೋಡೋದ್ರೊಳಗೆ ಮಲ್ಗೆ ಐತೆ. ಇಲ್ಲಿ ಬರ್ತಿದ್ದಾಗೆ ನಮ್ಮ ಮನೆಯವರು ಅವ್ರ ಮಗಳನ್ನ ಅಡ್ಮಿಷನ್ ಮಾಡೋಕ್ಕೆ ಅಂತ ಮಗಳನ್ನ ಕರ್ಕೊಂಡೋದ್ರು. ಇನ್ನು ನಾನು, ನಮ್ಮ ಚಿಕ್ಕವ್ವ, ನಮ್ಮ ಮನೆಯವರು, ನಮ್ಮ ಚುಪ್ಪಿ 3 ಜನನು ಇದೊಂದು ಪ್ಲೇಸಿಗೆ ಅಲ್ಲೇ ಅಲ್ವಾ ಅವ್ರು ಅದು ಮುಗಿಸ್ಕೊಂಡು ಬರೋದ್ರೊಳಗೆ ನಾವು ಇಲ್ಲಿ ಹೋಗ್ಬಿಟ್ಟು ಬರೋಣ ಬೆಟ್ಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಮನೆ ಹೇಗಿದೆ ಮೇಲೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಕೂದಲು ನೀಟಾಗಿ ಸ್ಮೈಲ್ ಮಗಳು ಅಮ್ಮುದಿ ಸಾಕು. ಕಂಗ್ರ್ಯಾಚುಲೇಷನ್ಸ್, ಫೋಟೋ ತೆಗಿಸ್ಕೊಂಡ್ರಿ. ನೀವು ಅಡ್ಮಿಷನ್ ಮಾಡ್ಸೋಕ್ಕೆ ಸ್ಕೂಲಿಗೆ ಇವತ್ತು ಕರ್ಕೊಂಡೋಗಿ ಫೋಟೋ ತೆಗಿಸ್ತಾ ಇದ್ದೀನಿ. ಚೆನ್ನಾಗಿದೆ ಅಲ್ವಾ ಮಗಳು? ನಿಮ್ಮದು ಅಡ್ಮಿಷನ್ ಆಯಿತು ಮಗಳೇ, ಖುಷಿನಾ? ದಿಸ್ ಈಸ್ ಯುವರ್ ಸ್ಕೂಲ್ ಕ್ಯಾಂಪಸ್. ಇದು ನಿಮ್ಮ ಮೆಮೊರಿಯಾಗಿ ಉಳಿಯುತ್ತೆ. ಕಂಗ್ರ್ಯಾಚುಲೇಷನ್ಸ್. ಹೋಗೋಣ. ಹಾಗೆ ಇಲ್ಲೊಂದು ಪುಟ್ಟ ಅಂಗಡಿ ಇತ್ತಿದ್ರು, ಕೋಲ್ಡ್ ವಾಟರ್ ಇಟ್ಟಿದ್ರು. ಕೋಲ್ಡ್ ವಾಟರ್ ತಗೊಂಡು ಏನಿಲ್ಲ, ಒಂದು 5 ನಿಮಿಷ ಅಲ್ವಾ, 10 ನಿಮಿಷ ಹತ್ತದಷ್ಟೇ, ಸುಸ್ತೇನಾಗಲ್ಲ. 190 ಅಷ್ಟೇ. ಅಂದ್ರೆ ಎಷ್ಟು ಮೆಟ್ಲು ಇರ್ಬೋದು ಅಂದಾಜು? 100. ಒಂದೊಂದು 10 ಆಚೆ ಈಚೆ ಹೋದ್ರೂ ಓಕೆ, ಪರವಾಗಿಲ್ಲ. 120 ಮೆಟ್ಲಿದೆ. 120ನಾ? ಚಿಕ್ಕಮ್ಮ 110. ಒಬ್ಬ
ಹಾಗೆ ಇಲ್ಲಿ 2 ದೇವರಿದೆ ಅಂತ ಹೇಳಿದ್ರು ಅಕ್ಕಯ್ಯಮ್ಮ ಮತ್ತು ಇನ್ನೊಂದು ದೇವರು, ಒಂದು ವೆಜ್ಜು ಒಂದು ನಾನ್ ವೆಜ್ ಅಂತ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಸೀದಾ ಮಕ್ಕಳು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ಇವ್ರುಗಳೆಲ್ಲ ಏನು ಪೂಜೆ ಮಾಡ್ತಾಯಿದ್ರು, ಕೈ ಮುಗಿತಾಯಿದ್ರು, ನಾವು ಹಾಗೆ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಇಲ್ಲಿ ಬಂದು. ಇದು ಕಲ್ಯಾಣಿ ಅಂದರೆ ಇಲ್ಲಿ ಇನ್ನೂ ತುಂಬ ಕೆಲಸ ನಡೀತಿದೆ, ಸೊ ಹಾಗಾಗಿ ಸ್ವಲ್ಪ ಹಾಗಾಗಿ ಗಲೀಜು ಅಂತ ಅನಿಸುತ್ತೆ. ಬಟ್ ಕ್ಲೀನ್ ಆದಮೇಲೆ ಒಳ್ಳೆ ಪ್ಲೇಸ್ ಇದು, ತುಂಬಾ ಚೆನ್ನಾಗಿರುತ್ತೆ. ಹತ್ರ ಹೋಗ್ಬಿಡಿ. ಹೌದಾ, ಸಾಕಿಲ್ಲ ಸಾಕು, ಅಲ್ಲೆಲ್ಲ ಇಳಿಬೇಡ, ಬಗ್ಗು ತಗೋ. ಹಾಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದರೆ ಓಪನ್ ಇರುತ್ತೆ. ನಾನು ಇವತ್ತು ಬಂದಿರೋದು ಸೋಮವಾರ, ಸೊ ಹಾಗಾಗಿ ಕ್ಲೋಸ್ ಆಗಿದೆ. ಬಂದ್ರು ಸಾಕು, ಮತ್ತೆ ನೀವು ಜಗಳ ಮಾಡ್ಕೊಂಡೇ ಬರೋದು ಕಣೆ. ಹ್ಞೂ ಸಾಕು ಬಾ, ಎಲ್ಲ ಒಂದೇ ನೀರು. ಹಾವು ಬರುತ್ತೆ ಹಂಗಂತ, ಹಾವಿರುತ್ತೆ. ಬಂದ್ರು ನೋಡು, ಅಲ್ಲೊಂದಿದೆ, ಅಲ್ಲಿ ಬಾ ಬೇಗ. ನೋಡಿ ಹಳೆಯ ಕಾಲದ ಕಲ್ಲುಗಳು, ಆ ಕಲ್ಲು ಕೆಳಗೆ ಕೂತಿದ್ವಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಆ ಬಿಸಿಲಲ್ಲಿ ಬಂದಿದ್ದಕ್ಕೆ ಇಲ್ಲಿ ಎಷ್ಟು ತಂಪಾಗ್ತಾಯಿದೆ. ಆ್ಯಕ್ಚುಲಿ ಬಿಸಿಲಿಗೆ ಕಲ್ಲು ಹೀಟ್ ಕಾವಿರಬೇಕಾಗಿತ್ತಪ್ಪ, ಏನಿಲ್ಲ, ತಂಪು ಅನ್ನಿಸ್ತಾಯಿದೆ. ಸುಸ್ತಾಗೋಯ್ತು ಮಾತ್ರ, ಹತ್ತಕ್ಕೆ ಸುಸ್ತಿಲ್ಲ. ನಾವು ಏನೋ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲೋ ಹೋಗ್ತಾಯಿದ್ರು, ಇಲ್ಲಿ ಬಂದ್ವಲ್ಲ, ಹಾಗಾಗಿ ಹಂಗೆ ಅನ್ನಿಸ್ತಾಯಿದೆ ಅಷ್ಟೇ. ಇಲ್ಲಿಗೆ ಅಂತಲೇ ಬಂದಿದ್ರೆ ನಾವು ಫ್ರೆಶ್ ಆಗಿ ಬರ್ಬೋದಿತ್ತು. ನಾವು ಬೇರೆ ಕೆಲಸ ಇಟ್ಕೊಬಂದು ಹಂಗಂಗೆ ಬಂದಿದ್ವಿ. ದೇವಸ್ಥಾನದ ಒಳಗೆ ಏನು ಹೋಗಲಿಲ್ಲ, ಜಸ್ಟ್ ಇಲ್ಲಿ ಕೂತಿದ್ವಿ ಅಷ್ಟೇ. ಚೆನ್ನಾಗಿದೆ ಜಾಗ. ಇದು ಊರು ಉತ್ನಳ್ಳಿ ಅಂತ ಹೇಳ್ಬಿಟ್ಟು, ಉತ್ನಳ್ಳಿ ಬೆಟ್ಟ ಅಂದರೆ ಯಾರು ಬೇಕಾದರೂ ಹೇಳ್ತಾರೆ. ಹಾಗೆ ನೀವು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು ಉತ್ನಳ್ಳಿ ಬೆಟ್ಟ ಅಂತ. ನಮ್ಮನೆ ಮಕ್ಕಳು ನೋಡಿ ಆ ಕಲ್ಯಾಣಿ ಒಳಗೆ ಹೋಗ್ಬಿಟ್ಟು ಮೀನು ಹಿಡಿತಾ ಇದ್ದಾರೆ. ಅದು ಮೀನೆಲ್ಲ ಗೊದ್ದ ಅನಿಸುತ್ತೆ, ಅದನ್ನೇ ಹಿಡಿತಾ ಇದ್ದಾರೆ. ಹಾಗೆ ಫ್ರೀಯಾಗಿ ತಂಪಲ್ಲಿ ಅಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಬಟ್ ಜಾಗ ಅಂತೂ ತುಂಬ ಚೆನ್ನಾಗಿದೆ, ಬಟ್ ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ. ಕ್ಲೀನ್ ಆದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು. ಇಷ್ಟು ಮೀನು ಇಟ್ಕೊಬಂದವ್ರಿ, ಗೊದ್ದ ಅಂತಿದ್ದು ಮೀನಿದು. ಹೌದಾ, ನೋಡ್ಕೊಂಡ್ಬಿಟ್ಟು ಮಗ್ದಿದ್ರೆ ಸಿಗೋದಪ್ಪ, ಅದಕ್ಕೆ ಇಷ್ಟು ತನಕ ಇಡ್ಬೇಕು. ಯಾವ್ದ್ರಲ್ಲಿ ಹಿಡಿದೆ? ಇದರಲ್ಲಿ ಕೈಯಲ್ಲಿ, ಅದ್ರಲ್ಲೇ ಮಕ್ಕಂದಿರ ಆಗೋದಲ್ಲ. ನೋಡಿ ಅವರು ಇಟ್ಕೊಂಡಿರು. ಅಲ್ಲಿ ಮೀನು ಹಿಡಿಯಕ್ಕೆ ಹೋಗಿ ಬಟ್ಟೆ ಎಲ್ಲ ಕುಂಕುಮ ಮಾಡ್ಕೊಂಡು, ನಮ್ಮ ಚಿಕ್ಕ ಬಂದೆಲ್ಲ ಮಸಿ ಬಟ್ಟೆನೇ. ಅವಳಿಗೆ ಆ್ಯಕ್ಚುಲಿ ಮಸಿ ಬಟ್ಟೆ ಕೊಟ್ಟರೆ ಬೆಟರು. ಓಕೆ, ನಾವು ಇಲ್ಲಿಗೆ 2-2:30 ಹಂಗೆ ಬಂದು ಈಗ ಒಂದು 4 ಗಂಟೆ 4:15 ಆಗಿದೆ. ಒಂಥರ ನೆಮ್ಮದಿ ಸಿಕ್ತು, ನಂಗಂತೂ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಈಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಿದ್ವಿ. ಮಕ್ಕಳೆಲ್ಲ ಇಷ್ಟೊತ್ತು ಮೀನು ಹಿಡಿತಾಯಿದ್ರು, ನಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡು ಅವರು ಮೀನು ಹಿಡಿದು ಹೊಟ್ಟೆ ಎಷ್ಟು ಅಂದರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ಇಲ್ಲಿ ಕೂತ್ಕೊಳ್ಳೋದೆ ನಾನು. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯ್ತಲ್ಲ, ಹಾಗಾಗಿ ಒಂದೊಂದು ಪ್ಲೇಸ್ ಆಗಿರುತ್ತೆ, ಎಲ್ಲ ಪ್ಲೇಸ್ ಆಗಿರಲ್ಲ. ಇದೇನೋ ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ಆ ಜಾಗ ಅಂತ ಫೀಲ್ ಆಗ್ತಾಯಿದೆ. ಅಲ್ಲೇನು ಮಾಡಪ್ಪ ದೇವ್ರೆ, ಹೋಗೋಣ ಬನ್ನಿ. ಈಗ ನಾನೇ ಏನು ಖುಷಿ ಅಂದರೆ, ನಾನೇ ಬೆಂಗಳೂರಲ್ಲಿ ಮಕ್ಳನ್ನ ಕರ್ಕೊಂಡು ಕಾರಲ್ಲಿ ಒಂದು ಜಾಗಕ್ಕೆ ಬಂದಿದ್ದೀನಿ, ಅದೇ ಖುಷಿ. ಬಟ್ ಇಲ್ಲಿ ಯಾವಾಗಲೂ ಅಂದ್ಕೊಳ್ಳೋ ನಾವು ಊರಿಗೆ ಹೋಗುವಾಗ ಇಲ್ಲಿ ಹೋಗೋಣ ಒಂದು ಸರಿ ಟೆಂಟ್ ಎಲ್ಲ ಹಾಕ್ಕೊಂಡು ಒಂದಿನ ಇದ್ಬಿಟ್ಟು ಹೋಗೋಣ ಅಂತ ಇದ್ದೆ. ಆಗ್ತಾನೆ ಇರಲಿಲ್ಲ ನೋಡಿ. ಅದು ಒಂದು ಇದು ಬೇಕು ಅಂತಾರಲ್ಲ, ಋಣ ಬೇಕು, ಆ ಟೈಮ್ ಬರಬೇಕು ಅಂತಾರಲ್ಲ, ಆ ಟೈಮ್ ಇವತ್ತು ಅಂದ್ಕೊಂಡೇ ಇರಲಿಲ್ಲ. ಸುಮ್ಮನೆ ಬಂದು ಈ ಜಾಗಕ್ಕೆ. ಇಲ್ಲಿ ವೆಹಿಕಲ್ ಎಲ್ಲ ಕೆಲವು ಬರ್ತಾ ಇದ್ದಾವೆ, ನನಗೆ ಸ್ವಲ್ಪ ಭಯ ಆಯಿತು. ಮಕ್ಕಳಾದರೆ ಒಂದು 10 ನಿಮಿಷಕ್ಕೆ ಹತ್ತು ಬಿಡ್ತಾರೆ, ಓಡೋಗಿ ಬರ್ತಾರಲ್ಲ. ಅಲ್ಲಿ ಅಜ್ಜಿ ಹೇಳ್ತೆ, ಎಷ್ಟು ನೀಟಾಗಿ ಹೇಳ್ತೆ, ತುಂಬ ಏನು ದೂರ ಆಗಲ್ಲ, ಒಂದು 10-15 ನಿಮಿಷ ಅಂತ. ಕರೆಕ್ಟಾಗಿ 10 ನಿಮಿಷ ಆಗುತ್ತೆ ಹತ್ತಕ್ಕೆ. ಇಲ್ಲೊಂದು ಅದು ಬೆಂಗಳೂರಲ್ಲಿ ಇಂಥ ಜಾಗ ಇದೆ ಅಂದರೆ ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ಒಂಥರ ನಮ್ಮ ಊರಲ್ಲಿ ಬೆಟ್ಟ ಹತ್ತಂಗಾಗುತ್ತೆ ನೋಡಿ, ಆ ಥರ ಇದೆ ಅಂತ ತೋರಿಸ್ತೇನೆ. ಇಲ್ಲೇ ಹತ್ಕೊ ಬಂದಿದ್ದೆ, ಇಷ್ಟೇ ಮೆಟ್ಲಿರೋದೆ ಅಷ್ಟೇ. ಚಿಕ್ಕವ 110 ಹೇಳಿದ್ದೆ ಅಲ್ವಾ ನೀನು? 110, ನೀವು 100. ನಾನು 100, ನಮ್ಮ ಚುಟ್ಟಿ 120 ಹೇಳಿದ್ದಾನೆ. ನಾನು ನಂದಿನ ಕೌಂಟ್ ಮಾಡ್ತೀನಿ. ಹಾಂ, ವೆಹಿಕಲ್ ಬಂದು ನಿಂತಿದ್ಯಪ್ಪ, ನನಗಿಷ್ಟು ಧೈರ್ಯ ಇರಲಿಲ್ಲ, ಬಟ್ ಗೊತ್ತೂ ಇರಲಿಲ್ಲ. ಇಲ್ಲೆಲ್ಲ ಬಂದಿದ್ದಾರೆ ನೋಡಿ, ಬರೋರು ಬರ್ಬೋದು. ಇವೆಲ್ಲ ಸೇರಿ ಒಂದು ಅನ್ಕೊಳ್ಳಿ, ಬಟ್ ನಾನು ಒಂದು 155 ಮೆಟ್ಲಿದೆ, ಏನು ಸುಸ್ತಾಗಲ್ಲ. 10 ನಿಮಿಷಕ್ಕೆ ಹತ್ತಿ ಇಳಿಬೋದು. ಮಗಳಿಗೆ ಮೊದಲಿಂದನೂ ಒಂದು ಸ್ವಲ್ಪ ಹೊರಗಡೆ ಅದು ಇದು ಮಾಲು ಗೀಲು ಅಂತೆಲ್ಲ ಸುತ್ತಾಡಿ ಒಂದು ಸ್ವಲ್ಪ ಬರ್ಗರ್ ತಿನ್ನೋದು, ಈ KFC ತಿನ್ನೋದು ಅಂದರೆ ಒಂದು ಸ್ವಲ್ಪ ಇಷ್ಟ. ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದೆ. ಅಪರೂಪಕ್ಕೆ ಒಂದೊಂದು ಸರಿ, ಒಂದು ತಿಂಗಳಿಗೆ 1 ಸರಿನೋ 2 ಸರಿನೋ ಯಾವಾಗಲೂ ಹೋಗೋಣ ಅಂತ ಕೇಳುತ್ತೆ. ಹಾಗಾಗಿ ಇವತ್ತು ಸ್ಕೂಲಿಗೆ ಬಂದಿದ್ವಲ್ಲ, ಮಧ್ಯಾಹ್ನದ ಊಟದ ಟೈಮು ಆಗಿದ್ದರಿಂದ ಒಂದು ಸ್ವಲ್ಪ ಮ್ಯಾಕ್ಡೊನಾಲ್ಡ್ಸ್ ಹೋಗಿ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಬರ್ಗರ್ ತಗೊಂತು, ಬೇಬಿ ಬರ್ಗರ್ ಅದೊಂದು. ಅದ್ರ ಜೊತೆಗೆ ಒಂದಿಷ್ಟು ಸ್ನ್ಯಾಕ್ಸ್ ತಿನ್ಕೊಂಡು, ಅದೇನೋ ಫ್ರೂಟ್ ಜ್ಯೂಸ್ ಥರನೋ ಯಾವುದೋ ಒಂದು ಫ್ರೆಶ್ ಜ್ಯೂಸ್ ಕೊಟ್ಟರು, ಸಖತ್ತಾಗಿತ್ತು, ಒಳ್ಳೆ ಆರಾಮ. ಅದನ್ನ ಕುಡ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಈಗ ಊಟಕ್ಕೆ ಹೋಗ್ತಾ ಇದೀವಿ. ಚಿಕ್ಕ ನೀಟಾಗಿ ಕೂತ್ಕೋಬೇಕು. ಓಕೆನಾ? ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಬಯಲಾಡಿ ಈಗ ಹೊರಡೋದು.
ಈಗಷ್ಟೇ ಬಟ್ಟೆ ಚೇಂಜ್ ಮಾಡಿಸ್ಕ ಕರ್ಕೊ ಹೋಗಿದ್ದೆ. ಹೋಗಿ ಊಟ ಮಾಡ್ಕೊ ಬರೋದ್ರೊಳಗೆ ಹಿಂಗೆ ಮಾಡಿ ಕೂರಿಸ್ಕೊಂತಾಳಲ್ಲ, ನಾನು ಏನು ಮಾಡಲಿ ಇವಳಿಗೆ ಬಟ್ಟೆನ ಎಲ್ಲಿಂದ ಹೊಂಚ್ಲಿ ನಾನು. ನೋಡೋಣ. ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಚಿಕ್ಕವ್ವ ವಾಕ್ ಬಂದಿದ್ದೀವಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.